ಅವಾಗ ಹೆಚ್ಚಿಗೆ ನಮಗೆ ಟಿ ವಿ ಇರ್ತಾ ಇರಲಿಲ್ಲ. ಕತೆಗಳನ್ನು ಹೇಳೋ ಟೈಮಲ್ಲಿ ಏನಾಗ್ತಿತ್ತು ಅಂದರೆ ಕಲ್ಪನೆ ಕತೆಗಳು ಹೆಚ್ಚಾಗಿ ಬರ್ತಾ ಇದ್ವು. ಸಿನಿಮಾಗಳನ್ನು ನೋಡ್ತಾ ಬಂದಾಗ ಯಾಕೆ ನಾನು ಇದರಲ್ಲಿ ಹೋಗಬಾರ್ದು, ನಮ್ಮ ಮನೇಲಿ ಮಾತ್ರ ನೀನು ಏನಾದರೂ ಮಾಡು ಸಿನಿಮಾ ಮಾಡ್ಬಿಡಮ್ಮ, ಯಾರೂ ಇಲ್ಲಿ ನನಗೆ ಹೇಳ್ಕೊಡ್ಲಿಲ್ರಿ. ಮೊದಲಿಗೆ ನಾನು ಆ್ಯಸ್ ಎ ಹೀರೋಯಿನ್ ಆಗಿ ಬರಬೇಕು, ನಾನು ಯಾರು ಹೀರೋಯಿನ್ಗಲ್ಲ, ನನಗೆ ಆಡಿಷನ್ಗೂ ಕರೀಲಿಲ್ಲ. ಅವಾಗ ಪಕ್ಕ ಜವಾರಿ ಉತ್ತರ ಕರ್ನಾಟಕ ಬಿಟ್ಟರೆ ಬೇರೆ ಬರ್ತಿರ್ಲಿಲ್ಲರಿ ನಂಗೆ. ನಿಂಗೆ ಇಂಡಸ್ಟ್ರಿನಲ್ಲಿ ಕೆಲಸ ಸಿಗಲ್ಲ ಸುಪ್ರಿಯಾ. ನನಗೆ ಶಿವ ಜಮಖಂಡಿ ಸರು, ನಮ್ಮ ಜಮಖಂಡಿ ಅವರು ನನ್ನ ನಿನ್ನ ಪ್ರೇಮ ಕಥೆ ಸಿನಿಮಾ ಮಾಡಿದ್ದಾರೆ. ಪ್ರೊಡ್ಯೂಸರ್ ಮಗಳು ಅಂದ ತಕ್ಷಣ ತಗೋ ಇದು ಮೇಡಮ್ ಹೀಗೆ ಅಂತ ಹೇಳಿ ನನ್ನ ಜೊತೆ ತುಂಬ ಪ್ರೊಡ್ಯೂಸರ್ ಏನಂತಾರೆ, ನಾವು ಔಟ್ಡೋರ್ ಶೂಟು ಹೋದಾಗ ನಿಂಗೊಂದು ಸಪ್ರೇಟ್ ರೂಮ್ ಮಾಡಿಕೊಡೋದಾಗುತ್ತೆ ಹೆಣ್ಮಕ್ಳಿಗೆ. ತುಂಬ ದೊಡ್ಡ ಮಟ್ಟದ ಸಿನಿಮಾ ರಂಗ ಅಂದರೆ ಭಾಳ ದೊಡ್ಡದು. ಇಲ್ಲಿ ಕಲಿಬೇಕು ಅಂದರೆ ಭಾಳ ವಿಚಾರಗಳು ಇರ್ತವೆ. ಅಲ್ಲೇ ಕೆಲವು ಉತ್ತರ ಕರ್ನಾಟಕದಲ್ಲೇ ಕೆಲವು ಯೂಟ್ಯೂಬ್ ಚಾನಲ್ಗಳು, ಆಮೇಲೆ ನಮ್ಮದು ಒಂದು ಟೀಮ್ ಹುಟ್ಕೋಯ್ತು. ನನಗೆ ಅಸೋಸಿಯೇಟ್ ಇದೆ, ನೀನು ಬರಬೇಕು, ನಾಳೆ ಬೆಳಿಗ್ಗೆ ಸೋಮವಾರ ಶೂಟಿಂಗು. ನಮ್ಮ ಪಪ್ಪ ನಮ್ಮ ಮಮ್ಮಿಗೆ ಹೇಳಿದರು, ಅವಳು ಏನು ಮಾಡ್ತಾಳೆ ಏನು ಬಿಡ್ತಾಳೆ ಯಾರೂ ಕೇಳಂಗಿಲ್ಲ. ನನ್ನ ಪೇಷನ್ಸ್ ನನ್ನನ್ನು ಕಾಯ್ತು ಅಂತ ಹೇಳ್ತೀನಿ. Investing in cinemas without cinema knowledge is injurious to you, your family, and the audience too. Annadata Sukhi Bhava. ಅನ್ನದಾತ ಸುಖೀಭವ ಕಾರ್ಯಕ್ರಮದ ಸಮಸ್ತ ವೀಕ್ಷಕರಿಗೆ ಈ ವಾರದ ಸಂಚಿಕೆಗೆ ಸ್ವಾಗತ ಸುಸ್ವಾಗತ. ಈ ವಾರ ನಮ್ಮ ಈ ಸಂಚಿಕೆಯಲ್ಲಿ ಒಬ್ಬರು ವಿಶೇಷ ಅತಿಥಿ ಇದ್ದಾರೆ. ಅವರು ಯಾರು ಅಂತ ನೋಡೋಣ ಬನ್ನಿ. ಸುಪ್ರಿಯಾ ನಿಪ್ಪಾಣಿಯವರೇ, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಮಸ್ತೆ ಸರ್. ಸುಪ್ರಿಯಾ ನಿಪ್ಪಾಣಿಯವರು ನಿರ್ದೇಶಕಿಯಾಗಿ, ಒಬ್ಬರು ಟೆಕ್ನಿಷಿಯನ್ ಆಗಿ ಕನ್ನಡ ಇಂಡಸ್ಟ್ರಿಯಲ್ಲಿ ಪರಿಚಯ ಇದೆ. ಆದರೆ ನಮ್ಮ ಈ ಒಂದು ಸಂಚಿಕೆ ನೋಡ್ತಾ ಇರುವಂಥ ನಮ್ಮ ವೀಕ್ಷಕರಿಗೆ ನಿಮ್ಮದೊಂದು ಕಿರು ಪರಿಚಯ ಕೊಡ್ಬೋದಾ? ಓಕೆ, ನನ್ನ ಹೆಸರು ಸುಪ್ರಿಯಾ ಶಂಕರ್ ನಿಪ್ಪಾಣಿ. ನಾನು ಉತ್ತರ ಕರ್ನಾಟಕದ ರಬಕವಿ ಅವಳು. ಉತ್ತರ ಕರ್ನಾಟಕದಿಂದ ಬೆಂಗಳೂರಿಗೆ ಬಂದು ಮತ್ತು ಆ ಭಾಗದಿಂದಲೇ ಕೂಡ ಅಲ್ಲಿಯ ನೆಲದ ಕಥೆಗಳನ್ನು ಹೇಳ್ತಾ ನಾನು ಚಿತ್ರರಂಗಕ್ಕೆ ಬಂದಿರೋದು. ಚಿತ್ರರಂಗಕ್ಕೆ ಬಂದ ಮೇಲೆ ನಾನು 2 ಸಿನಿಮಾಗಳನ್ನು ನಿರ್ದೇಶನ ಮಾಡಿದ್ದೀನಿ. ಅದರಂತೆ ಕಲಾವಿದೆಯಾಗಿ ಕೂಡ ಭಾಗವಹಿಸಿದ್ದೀನಿ. ಸುಮಾರು ಅಸೋಸಿಯೇಟ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಹಾಗೆ ನಿರಂತರವಾಗಿ ಚಿತ್ರರಂಗದಲ್ಲೇ ಚಿತ್ರವನ್ನು ಮಾಡ್ಕೊಂಡು ಬಂದಿದ್ದೀನಿ. ಇದು ನನ್ನ ಕಿರು ಪರಿಚಯ ಸರ್. ರಬ್ಕವಿಯಿಂದ ಬೆಂಗಳೂರಿಗೆ ಸುಮಾರು 8 ವರ್ಷ ಹಿಂದೆ ಬಂದು ಇಲ್ಲಿ ನೀವು ಚಲನಚಿತ್ರರಂಗದಲ್ಲಿ ಪ್ರವೇಶ ಪಡೆದ್ರಿ. ಅಲ್ಲಿಂದ ನೀವು 2 ಸಿನಿಮಾನ ನಿರ್ದೇಶನ ಮಾಡಿದ್ದೀರಾ, ಅಸೋಸಿಯೇಟಾಗಿ ಕೆಲಸ ಮಾಡ್ತಾಯಿದ್ದೀರಾ. ನಿಮ್ಮ ಒಂದು ಏನು ಕೇಳಬೇಕು ಅಂತ ಇದ್ದೀನಿ ಅಂದರೆ, ಇವಾಗ ಒಬ್ಬ ಹುಡುಗನೇ ಒಂದು ಚಿತ್ರರಂಗಕ್ಕೆ ಎಂಟ್ರಿ ಕೊಡಬೇಕು ಅಂದರೆ ಭಾರಿ ಕಷ್ಟ ಇದೆ. ಅಂಥದ್ರಲ್ಲಿ ಒಂದು ಹೆಣ್ಮಗಳಾಗಿ ನೀವು ಸಿನಿಮಾ ರಂಗದಲ್ಲಿ ಎಂಟ್ರಿ ಕೊಡ್ತೀರಾ. ಅದರಲ್ಲೂ ಆರ್ಟಿಸ್ಟ್ ಆಗಲ್ಲ, ಟೆಕ್ನಿಷಿಯನ್ ಆಗಿ ಎಂಟ್ರಿ ಕೊಡ್ತೀರಾ. ಫ್ಯಾಮಿಲಿ ಸಪೋರ್ಟ್ ಎಷ್ಟರ ಮಟ್ಟಿಗಿತ್ತು, ಮತ್ತು ನಿಮ್ಮ ಬಾಲ್ಯದ ದಿನಗಳಲ್ಲಿ ನೀವು ಹೇಗೆ ಸಿನಿಮಾದ ಹತ್ರ ಆಕರ್ಷಣೆಗೊಂಡ್ರಿ ಅಂತ ಹೇಳ್ಬೋದಾ? ಹಾಂ ಸರ್. ಮೊದಲಿಗೆ ನೀವು ಕೇಳಿದ ಪ್ರಶ್ನೆ ಹಾಗೆ, ನಾನು ಸಿನಿಮಾ ರಂಗಕ್ಕೆ ಯಾಕೆ ಬಂದೆ? ಸಿನಿಮಾ ರಂಗ ಒಂದು ಇದು ಸೃಜನಾತ್ಮಕ ಆಮೇಲೆ ಎಂಟರ್ಟೈನ್ಮೆಂಟ್ ಸೆಕ್ಟರ್ ಆಗಿರೋದ್ರಿಂದ ನನ್ನ ಅಂತರಾಳದಲ್ಲಿ ಒಂದು ಕತೆಗಳನ್ನು ಹೇಳುವ ಪರಿಯಾಗಿರಬಹುದು. ನಾನು ಬೆಳೆದು ಬಂದ ರೀತಿ, ನಮ್ಮ ಊರಿನಲ್ಲಿ ಕೆಲವು ಅವಾಗ ನನ್ನ ಚಿಕ್ಕವಳಿದ್ದಾಗ ಸರ್ ಭಾಳಷ್ಟು ಮಠಮಾನ್ಯಗಳಿಗೆ ಹೋಗೋ ಅಭ್ಯಾಸ ಇತ್ತು. ಅಲ್ಲಿ ಅವರು ಕತೆಗಳನ್ನು ಹೇಳ್ತಾಯಿದ್ರು. ಸ್ವಾಮೀಜಿಯವರ ಕತೆಗಳನ್ನು ಕೇಳಿ, ಸೀರಿಯಲ್ಗಳ ಕತೆಗಳನ್ನು ಕೇಳೋದು, ಬೇರೆ ಪುಸ್ತಕಗಳನ್ನು ಕೇಳೋದು, ಶಿಕ್ಷಕರು ಮತ್ತು ಗುರುಗಳು ಹೇಳಿದ ಕತೆಗಳನ್ನು ಕೇಳ್ತಾ ಬಂದಾಗ ಆವಾಗ ಒಂದು ಇಮ್ಯಾಜಿನೇಷನ್ ಬಿಲ್ಡ್ ಆಗ್ತಿತ್ತು ರೀ. ಆ ಇಮ್ಯಾಜಿನೇಷನ್ ಬಿಲ್ಡ್ ಆಗಿದ್ದು ನನ್ನ ಬ್ರದರ್ ಹತ್ರ, ನಾನು ಬೇರೆಯವ್ರ ಹತ್ರ ನಾನು ಚರ್ಚೆ ಮಾಡಿದಾಗ ಸಿಮಿಲರ್ ಅನ್ನಿಸ್ತಾ ಇರಲಿಲ್ಲ. ಆಮೇಲೆ ಬೇರೆ ಚಿತ್ರಗಳನ್ನು ನೋಡಿದಾಗ, ಸ್ಪೆಷಲಾಗಿ ಈ ತುಂಬ ಫೈಟ್ ಚಿತ್ರಗಳು ಎಲ್ಲ ತುಂಬ ಟಿ ವಿಯಲ್ಲಿ ಬರ್ತಾ ಇತ್ತಲ್ಲ, ಆ ಕ್ಲೈಮ್ಯಾಕ್ಸ್ ನೋಡಿದಾಗ ಹಿಂಗೆ ಬರಬಾರ್ದಾಗಿತ್ತು, ಅದು ಹೀಗಾಗಿದ್ರೆ ಚೆನ್ನಾಗಿರ್ತಿತ್ತು, ಹೀಗೆ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ನಾವೇ ಆಫ್ಟರ್ ಪಿಕ್ಚರ್ 3 ಗಂಟೆಯಿಂದ 6 ಗಂಟೆ ಚಿತ್ರ ನೋಡಿ ಟಿ ವಿನಲ್ಲಿ ಮನೇಲಿ ನೋಡಿ, ಆಮೇಲೆ ಹೊರಗೆ ಬಂದಮೇಲೆ ಆಟ ಆಡ್ತಾ 8:30ವರೆಗೂ ನಮ್ಮ ಚರ್ಚೆ ಇರ್ತಾಯಿತ್ತು. ಆಮೇಲೆ ಒಬ್ರು ಕತೆಗಳನ್ನು ಹೇಳೋ ಬಳಗ ಇತ್ತು. ಆವಾಗ ಹೆಚ್ಚಿಗೆ ನಮಗೆ ಟಿ ವಿ ಇರ್ತಾ ಇರಲಿಲ್ಲ, ಮೊಬೈಲ್ ಇರ್ತಾ ಇರಲಿಲ್ಲ. ತುಂಬ ಆ ಹಳ್ಳಿ ಊರಿಂದ ಬಂದವಳು ನಾನು. ನಾವೇ ಕತೆಗಳನ್ನು ಹೇಳ್ತಾ ಇದ್ವಿ. ಹೆಚ್ಚಿನದಾಗಿ ಕತೆಗಳನ್ನು ಹೇಳೋ ಟೈಮಲ್ಲಿ ಏನಾಗ್ತಿತ್ತು ಅಂದರೆ ಕಲ್ಪನೆ ಕತೆಗಳು ಹೆಚ್ಚಾಗಿ ಬರ್ತಾಯಿದ್ವು. ಒಬ್ಬರು ಹೆದರ್ಸನ ಅಂತ ನಮ್ಮ ಬ್ರದರ್ ಯಾವಾಗಲೂ ಒಂದು ಹಾರರ್ ಕತೆ, ದೆವ್ವಿನ ಕತೆ ಹೇಳ್ತಾ ಇದ್ದ. ಒಂದು ಮನೆ ಇತ್ತು, ಅಲ್ಲಿ ದೆವ್ವ ಇರ್ತಿತ್ತು ಅಂತ. ನಾನೇನು ಮಾಡ್ತಾಯಿದ್ದೆ, ಪ್ರಾಣಿಗಳ ಮೇಲೆ ಕತೆಗಳನ್ನು ಮಾಡ್ತಾಯಿದ್ದೆ.
ಒಂದು ಸಿಂಹ ಇತ್ತು, ಒಂದು ಬೆಕ್ಕಿತ್ತು. ನೋಡೋದಕ್ಕೆ ಎರಡು ಒಂದೇ ಕಾಣ್ತಿತ್ತು. ಬೆಕ್ಕು ಯೋಚನೆ ಮಾಡ್ತಾ ಇತ್ತು, ನಾನೇನಕ್ಕೆ ಸಿಂಹ ಥರ ಆಗಲ್ಲ ಅಂತಿತ್ತು ಅಂತ. ಹಿಂಗೆ ಈ ಕಲ್ಪನೆ ಕತೆಗಳು ನಮ್ಮದು. ಅವಾಗೇನಂತೀವಿ, ನಮ್ಮ ಅಣ್ಣ ನಾವೆಲ್ಲ ಜಗಳ ಮಾಡ್ತಾ ಇದ್ವಿ, ನೀ ಬರೀ ಬೋಗಸ್ ಕತೆ ಹೇಳ್ತಿ. ಎಂಡ್ ಇರ್ತಾ ಇರಲಿಲ್ಲ ನನಗೆ, ಸುಮ್ಮನೆ ಕತೆ ಹೇಳ್ತಾ ಇದ್ದೆ. ಸೊ ಈ ಕೌಶಲ್ಯ ಅಥವಾ ನಮ್ಮ ಸ್ಕೂಲಲ್ಲಿ ಕಲಿಸಿರೋದಾಗಿರ್ಬೋದು, ಈ ಥರ ಬೆಳೀತಾ ಬೆಳೀತಾ ನಮಗೆ ಕತೆಗಳನ್ನು ಹುಟ್ಟಿಸೋದು ನಾವು ಕಲ್ತ್ಕೊಂಡ್ವಿ. ಕತೆಗಳು ನಮ್ಮಲ್ಲಿ ಬರ್ತಾ ಹೋಯಿತು. ಆ ಕತೆಗಳು ಬರೋದು ನಮಗೇನಾಯಿತು ಅಂದರೆ ಸಿನಿಮಾಗಳಿಗೆ ಬರಲಿಕ್ಕೆ ಮೂಲ ಕಾರಣ ಆಯಿತು ಅಂತ ನನಗನ್ಸುತ್ತೆ ಸರ್. ಅದರ ನಂತರದಲ್ಲಿ ಸಾಹಿತ್ಯದ ಓದಾಗಿರ್ಬೋದು, ಇದಾಗಿರ್ಬೋದು. ಆಮೇಲೆ ನಾನು BA ಮಾಡಿದ್ದು, ಆಮೇಲೆ ಅದರಲ್ಲಿ ತುಂಬ ಕತೆಗಳೇ ಬರೋದು, ಇತಿಹಾಸ ಓದ್ಕೊಂಡು ಬಂದಿರೋದು, ಅವೆಲ್ಲವೂ ಕೂಡ ನನಗೆ ಸಿನಿಮಾಗೆ ಪ್ರೇರಣೆ ಆಯಿತು. ಆಮೇಲೆ ಅದರ ನಂತರದಲ್ಲಿ ನಾನು ಸಿನಿಮಾಗಳನ್ನು ನೋಡ್ತಾ ಬಂದಾಗ, ಯಾಕೆ ನಾನು ಇದರಲ್ಲಿ ಹೋಗಬಾರ್ದು, ನಾನು ಒಂದು ಕಥೆಯನ್ನು ಮಾಡಬಾರ್ದು ಅನ್ನೋದು ಯಾರೂ ಇಲ್ಲಿ ನನಗೆ ಹೇಳ್ಕೊಡ್ಲಿಲ್ಲ ರೀ. ಯಾರು ಅಷ್ಟೊಂದು ಆಳವಾದ ಪ್ರೇರಣೆ ಯಾರೂ ಆಗಲಿಲ್ಲ ನನಗೆ. ನನ್ನ ಇಚ್ಛೆನೇ ಇತ್ತು ಸಿನಿಮಾನೇ ಮಾಡಬೇಕು ಅಂತ. ಮೊದಲಿಗೆ ನಾನು ಆ್ಯಸ್ ಎ ಹೀರೋಯಿನ್ ಆಗಿ ಬರಬೇಕು. ನಾನು ಒಳ್ಳೆ ಡ್ಯಾನ್ಸರ್ ಕೂಡ ಹೌದು ಸರ್. ನಾನು ಕಥಕ್ ಡ್ಯಾನ್ಸ್ ಮಾಡ್ತೀನಿ, ಭರತನಾಟ್ಯಂ ಮಾಡ್ತೀನಿ, ಮರಾಠಿ ಲಾವಣಿ ಬರುತ್ತೆ ಸರ್, ಆ ಲಾವಣಿ ಡ್ಯಾನ್ಸ್ ಕೂಡ ಎಲ್ಲ ನಾನು ಮಾಡ್ತಾಯಿದ್ದೆ. ಸೊ ಯಾಕೆ ನಾನು ಇದ್ರ ಮೂಲಕ ಹೋಗಬಾರ್ದು ಅಂಥೇಳಿ, ನಾನು ಹೀರೋಯಿನ್ ಆಗಬೇಕು, ಒಂದು ಚಾನ್ಸ್ ಕೊಡುತ್ತಾ, ಅವಕಾಶ ಕೊಡುತ್ತಾ ಅಂತ ಹುಡುಕ್ಯಾಡ್ತಾ ಬಂದ ಮೇಲೆ ನನಗೆ ಗೊತ್ತಾಯಿತು, ನಾನು ಯಾರು ಹೀರೋಯಿನ್ಗಲ್ಲ, ನನಗೆ ಆಡಿಷನ್ಗೂ ಕರೀಲಿಲ್ಲ ಇಲ್ಲ ಸರ್. ನನಗೆ ಯಾರು ಈವೆಂಟ್ ಈಗ ಸ್ವಲ್ಪ ಬೆಂಗಳೂರು ಭಾಷೆ ಎಲ್ಲ ಮಾತಾಡ್ತೀನಿ. ಅವಾಗ ಪಕ್ಕ ಜವಾರಿ ಉತ್ತರ ಕರ್ನಾಟಕ ಬಿಟ್ಟರೆ ಬೇರೆ ಬರ್ತಿರ್ಲಿಲ್ಲ ರೀ ನಂಗೆ. ಸೊ ಹೆಂಗೆ ಮಾಡೋದು, ಅವ್ರೇನೋ ಡೈಲಾಗ್ ಹೇಳು ಅಂದವ್ರು ಇಷ್ಟುದ್ದು ಕೊಟ್ಟರು, ನಂಗೆ ಹೇಳೋಕ್ಕೂ ಬರಲಿಲ್ಲ. ನಂಗೆ ಡ್ಯಾನ್ಸ್ ಒಂದು ಬರ್ತಿತ್ತು, ಆ್ಯಕ್ಟಿಂಗ್ ಬರ್ತಾ ಇರಲಿಲ್ಲ. ಅವಾಗ ನನ್ನ ಮೋಸ್ಟ್ ರಿಜೆಕ್ಟ್ ಆದಾಗ ನನಗೊಬ್ರು ಹೇಳಿದರು, ನಿಂಗೆ ಇಂಡಸ್ಟ್ರಿನಲ್ಲಿ ಕೆಲಸ ಸಿಗಲ್ಲ ಸುಪ್ರಿಯಾ, ನೀನು ಮಾಡಬೇಕು ಅಂದರೆ ಮೊದಲಿಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಬಾ, ನಿಂಗೆ ಬರೆಯೋಕ್ಕೆ ಚೆನ್ನಾಗಿ ಬರುತ್ತೆ, ಅಲ್ಲಿಂದ ಶುರು ಮಾಡು ಅಂತ. ನನಗೆ ಶಿವ ಜಮಖಂಡಿ ಸರು, ನಮ್ಮ ಜಮಖಂಡಿ ಅವರು ನನ್ನ ನಿನ್ನ ಪ್ರೇಮ ಕಥೆ ಸಿನಿಮಾ ಮಾಡಿದ್ದಾರೆ, ಎಲ್ಲ ಪರಿಚಯ ನಿಮಗೆ ಗೊತ್ತಿರ್ಬೋದು. ಸರು ನನಗೆ ಅವರ ಗುಲಾಲ್ ಸಿನಿಮಾಗೆ ನನಗೆ ಕರ್ಕೊಂಬಂದರು, ನೀನು ರೈಟಿಂಗಲ್ಲಿ ಬಾ ಅಂತ. ನಮ್ಮೂರಿನವಳು ಬಂದಿದ್ದಾಳೆ, ಅವಳಿಗೇನೂ ತೊಂದರೆ ಆಗಬಾರ್ದು ಇಲ್ಲಿ ಅಂತ ಹೇಳಿಬಿಟ್ಟು ವೆರಿ ಪ್ರೌಡ್. ಅವರೆಲ್ಲರಿಗೂ ಏನು ಹೇಳ್ತಾ ಇದ್ರೆ, ಮುಂದಿನ ನಿರ್ಮಾಪಕಿಯಪ್ಪ ಇವರು, ಅವ್ರ ಮಗಳು, ಇವಳು ನಿರ್ಮಾಪಕರ ಮಗಳು, ನಮ್ಮಲ್ಲಿ ಅಸೋಸಿಯೇಟ್ ಮಾಡ್ತಾ ಇದ್ದಾಳೆ ಅಂತಲೇ ಪರಿಚಯ ಮಾಡಿಸಿದ್ರು ಸರ್ ಇಂಡಸ್ಟ್ರಿಗೆ. ಹಾಗಾಗಿ ನನಗೆ ಯಾರು ನನ್ನ ಜೊತೆ ಏನಂತಾರೆ ತುಂಬ ಗಂಭೀರವಾಗಿ ವರ್ತನೆ ಮಾಡಿದರು. ಆಮೇಲೆ ಎಲ್ಲರೂ ನನ್ನ ಜೊತೆ ಲವ್ಲಿಯಾಗಿ, ಪ್ರೊಡ್ಯೂಸರ್ ಮಗಳು ಅಂದ ತಕ್ಷಣ ತಗೋ ಇದು ಮೇಡಮ್ ಹೀಗೆ ಅಂತ ಹೇಳಿ ನನ್ನ ಜೊತೆ ತುಂಬ ಚೆನ್ನಾಗಿ ಅವರು ಬೆರೆತರು. ಹಾಗಾಗಿ ನಂಗೆ ಅಲ್ಲಿ ಕೆಲಸ ಕಲೀಲಿಕ್ಕೆ ಮತ್ತು ಕೆಲಸ ಮಾಡಲಿಕ್ಕೆ ಅನುಕೂಲ ಆಯಿತು. ಅವರು ತುಂಬ ನನಗೆ ಕೆಲಸವನ್ನು ಹೇಳಿಕೊಟ್ರು ಕೂಡ ಸರ್. ಅದ್ರ ಮೂಲಕ ನನಗೊಂದು ಕಾನ್ಫಿಡೆಂಟ್ ಬಂತು, ನಾನು ಇಲ್ಲಿ ಇರಬಹುದು, ಇಲ್ಲಿ ಏನಾದರೂ ಮಾಡಬಹುದು. ಆಮೇಲೆ ನ್ಯಾಯಯುತವಾಗಿ ಅಂದರೆ ಕರೆಕ್ಟಾಗಿ ನಾನು ಏನಾದರೂ ಕಲ್ಕೊಂಡು ಬಂದರೆ ಇಲ್ಲಿ ಅಣ್ಣ ಇದೆ ನನಗೆ ಇಂಡಸ್ಟ್ರಿನಲ್ಲಿ ಅನ್ನೋದು ಗೊತ್ತಾಯಿತು. ಸೊ ಅಲ್ಲಿಂದ ನನ್ನ ಸ್ಟ್ರಗಲ್ ಶುರುವಾಯಿತು ಸರ್. ಬಂದು ನಾನು ಟೆಕ್ನಿಕಲ್ ಅಂದ್ರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಂದಾಗ ಕೆಲಸ ಜಾಸ್ತಿ ಜನ ಕೊಡಲಿಲ್ಲ ರೀ ನನಗೆ. ಏನು ಮಾಡಿದೀಯಮ್ಮ ಅಂತ ಕೇಳ್ತಾ ಇದ್ರು. ಅದಾದಮೇಲೆ ಈಗ ಸುಮಾರು ಪ್ರೊಡ್ಯೂಸರ್ಸ್ಗಳು ಇಲ್ಲಮ್ಮ ಏನಾಗುತ್ತಂದರೆ, ನಿನಗೆ ನಾನು ತೊಗೋಬೇಕು, ಯು ಆರ್ ಸೋ ಟ್ಯಾಲೆಂಟೆಡ್, ನೀನು ಬಂದರೆ ನನ್ನ ಸಿನಿಮಾಗೆ ಬೇಕು, ನೀನು ಒಬ್ರು ಹೆಣ್ಮಕ್ಳು ಬೇಕು. ಆದರೆ ನಮ್ಮ ಪ್ರೊಡ್ಯೂಸರ್ ಏನಂತಾರೆ, ನಾವು ಔಟ್ಡೋರ್ ಶೂಟು ಹೋದಾಗ ನಿಂಗೊಂದು ಸಪ್ರೇಟ್ ರೂಮ್ ಮಾಡಿಕೊಡೋದಾಗುತ್ತೆ ಹೆಣ್ಮಕ್ಳಿಗೆ, ನಿನಗೆ ಒಂದು ಸಪ್ರೇಟ್ ರೂಮ್ ಮಾಡೋಕ್ಕೆ ನಮ್ಮ ಹತ್ರ ಪ್ರೊಡ್ಯೂಸರ್ಸರು ಬೇಡ ಅಂತಾರೆ. ಅದು ಎಕ್ಸ್ಟ್ರಾ ದುಡ್ಡಾಗುತ್ತಲ್ಲ ಸರ್, ಎಕ್ಸ್ಟ್ರಾ ಒಂದು ರೂಮಿನ ದುಡ್ಡಾಗುತ್ತಲ್ಲ ಅಂತ. ನನಗೆ ಸುಮಾರು ದೊಡ್ಡ ಸಿನಿಮಾದಲ್ಲಿ ಮಾಡಿದವರು, ನಾನು ಕೆಲಸ ಮಾಡೋ ಮುಂಚೆದಲ್ಲಿ ಅವರು ಡೈರೆಕ್ಟರ್ಗಳು ಮಾತಾಡಿದರು, ಹೇಗೆ ಮಾಡೋದು, ಇದು ಸಮಸ್ಯೆ ಸುಪ್ರಿಯಾ ನಂದು ನೇರವಾಗೇ ಹೇಳಿದರು. ಅದಕ್ಕೆ ನಾನೇನು ಮಾಡಿದೆ ಸರ್, ನಾನು ಹೋದೆ ಒಂದಿನ, ಮತ್ತು ವಾಪಸ್ ಬಂದು ಹೇಳಿದೆ, ಸರ್ ನಾನು ಎಲ್ಲಾದರೂ ಹೀರೋಯಿನ್ ಜೊತೆಗೋ ಹೀರೋಯಿನ್ ರೂಮಲ್ಲಿ ಎಲ್ಲೋ ಅಡ್ಜಸ್ಟ್ ಮಾಡ್ಕೊಂಡಿರ್ತೀನಿ ಸರ್, ಹೇಗಾದರೂ ಅಡ್ಜಸ್ಟ್ ಮಾಡ್ತೀನಿ ಸರ್. ಹುಡುಗರಿದ್ರು ಪರವಾಗಿಲ್ಲ ಸರ್, ನಾನು ಅಡ್ಜಸ್ಟ್ ಮಾಡಿರ್ತೀನಿ, ನನಗೆ ಹೆಂಗಾದರೂ ಸರ್. ಅವರು ಬೆಡ್ರೂಮಲ್ಲಿ ಮಲಗ್ತಾರ, ಹಾಲಲ್ಲಿ ಮಲಗ್ತೀನಿ ಸರ್, ಒಂದು ಮೂಲೆಯಲ್ಲೆಲ್ಲೋ ಒಂದು ಸೋಫಾಲ್ಲಿ ಮಲ್ಕೊಂಡು ಸಿನಿಮಾ ಮಾಡ್ತೀನಿ ಸರ್. ನಾನು ಹೀಗೆ ಹೇಳಿದೆ ಅವ್ರಿಗೆ. ಅವಾಗ ಹೇಳಿದ್ರು ಅವರು, ಇಲ್ಲ ನಿನ್ನಲ್ಲಿ ಕಲಿಬೇಕನ್ನೋದು, ಮಾಡಬೇಕನ್ನೋ ಇಚ್ಛಾಶಕ್ತಿ ಇದೆಯಲ್ಲ ಸುಪ್ರಿಯಾ, ಅದು ನಿನ್ನ ಗೆಲ್ಸುತ್ತೆ. ಹಾಗೆ ಯಾರು ನಿನಗೆ ನಿರ್ಮಾಪಕರು ನಿನಗೆ ಹಾಗೆಲ್ಲ ಸೋಫಾದಲ್ಲಿ ಮಲಗಿ ಸಿನಿಮಾ ನಿನಗೆ ನಾನು ಅವಕಾಶ ಕೊಡ್ತೀನಿ ಬಾ ಅಂತ ಕರೆದು ಸಿನಿಮಾಗಳನ್ನು ಕೊಟ್ಟರು. ಆಮೇಲೆ ಒಂದೆರಡು ಸಿನಿಮಾಗಳು ಆಗಲಿಲ್ಲ ಸರ್, ನಾನು ಅಸೋಸಿಯೇಟ್ ಮಾಡೋಕ್ಕಾಗಲಿಲ್ಲ. ಬಿಕಾಸ್ ಹಿಂಗೆ ಹೀರೋಯಿನ್ ಜೊತೆ ಅಡ್ಜಸ್ಟ್ ಆಗ್ತಾಳ್ರಿ ಅವಳೆಲ್ಲಾದರೂ ಇದ್ಕೊಂಡು ಬಂದು ಮಾಡ್ತಾಳಂತೆ ಸಿನಿಮಾ ಸರ್ ಅಂತ ಪ್ರೊಡ್ಯೂಸರ್ ಸರ್ ಒಪ್ಸಿದ್ರು ಕೂಡ ಹೀರೋಯಿನ್ ನನಗೆ ಕರ್ಕೊಳ್ಳೋಕೆ ಇದನ್ನಿಲ್ಲ, ನಂಗೆ ಆಗಲ್ಲ ಸರ್, ನನಗೆ ಪ್ರವೇಶಿ ಬೇಕು ಅಂದಳು.
ಏನು ಮಾಡೋದು? ಆವಾಗ ನಾನು ಅಂಥದ್ರಲ್ಲಿ ಕಳ್ಕೊಂಡಿದ್ದು ಇದೆ. ಇವೆಲ್ಲ ಕಷ್ಟವನ್ನು ಸರ್ ಪ್ರತಿಯೊಂದು ಇದೆ ಸರ್, ಕಷ್ಟ ಇದೆ. ಶುರುವಾತಲ್ಲಿ ಕಷ್ಟ ಇರುತ್ತೆ, ಆದರೆ ಯಾವುದ್ರಲ್ಲಿ ಇಲ್ಲ ಅಂತ ನಾನು ನೋಡಿದೆ. ಎಲ್ಲದರಲ್ಲೂ ಇದೆ, ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಕಷ್ಟಗಳಿದ್ದಾವೆ. ಸೊ ಇದು ತುಂಬ ದೊಡ್ಡ ಮಟ್ಟದ ಸಿನಿಮಾ ರಂಗ ಅಂದರೆ ಭಾಳ ದೊಡ್ಡದು. ಇಲ್ಲಿ ಕಲಿಬೇಕು ಅಂದರೆ ಬಹಳ ವಿಚಾರಗಳು ಇರ್ತವೆ. ಸೊ ಟೈಮ್ ತಗೊಳ್ಳುತ್ತೆ ಅನ್ನೋದು ಗೊತ್ತಿತ್ತು ಸರ್. ನನ್ನ ಪೇಷನ್ಸ್ ನನ್ನನ್ನು ಕಾಯಿತು ಅಂತ ಹೇಳ್ತೀನಿ. ಈ ರೀತಿಯಾಗಿ ಸಮಸ್ಯೆ ಬಂತು, ಅದನ್ನು ನಾನು ಹಿಮ್ಮೆಟ್ಟುಕೊಂಡು ಬಂದರೂ ಕೂಡ ಅಡ್ಜಸ್ಟ್ ಆದೆ. ಆಮೇಲೆ ಓಡೋಗ್ಲಿಲ್ರಿ ನಾವು ಊರಿಗೆ ಬರಲಿಲ್ಲ. ಓಕೆ, ಇದ್ರ ಬಿಟ್ಟು ಏನು ಮಾಡ್ಬೋದು? ಇಲ್ಲೇ ಟೀಚರಾಗಿ ಕೆಲಸ ಮಾಡ್ಬೋದಾ? ಡಬ್ಬಿಂಗಿಗೆ ಕರೀತಾ ಇದ್ರು, ಆ್ಯಕ್ಟಿಂಗ್ ಕರೀತಾ ಇದ್ರು ಸರ್. ಆ್ಯಕ್ಟಿಂಗಿಗೆ ಹೋಗ್ತಾ ಇದ್ದೆ ನಾನು. ಜೂನಿಯರ್ ಆರ್ಟಿಸ್ಟ್ ಕರೀಲಿ, ಏನೋ ಒಂದು ಕರೀಲಿ, ನೀವು ನಾನು ಎಲ್ಲಿ ಗುರ್ತತ್ತಂಗಿಲ್ರಿ. ನಾನು ಎಲ್ಲನೂ ಮಾಡೀನಿ, ನಾನು ಎಲ್ಲ ಕಡೆ ಹೋಗಿದ್ದೀನಿ. ಸುಮ್ಮನೆ ನಿಂದ್ರೋದಿರಲಿ, ಅಲ್ಲಿ ಹೋಗಿ ನಿಂದ್ರೋದು ಸರ್, ಹಿಂದೆ ಮೇಕಪ್ ಹಾಕ್ಕೊಂಡು ನಿಂದ್ರೋದು, ಏನೋ ಒಂದು ಇರುತ್ತೆ ಸೀನ್. ಅಬ್ಸರ್ವೇಷನಿಗೆ ಹೋಗ್ತಾ ಇದ್ದೆ ಸರ್. ಶೂಟಿಂಗಲ್ಲಿ ಏನಾಗುತ್ತೆ ಅದೊಂದು ಆದರೂ ಅವಕಾಶ ಸಿಗುತ್ತಲ್ಲ ಒನ್ ಡೇ, ಅದು $1,000 ಕೊಡ್ತಾರಲ್ವಾ, ಅದು 2 ದಿನ ನಡೆದು ಬಿಡುತ್ತೆ. ಆಮೇಲೆ ನಮ್ಮ ಬ್ರದರ್ ಮನೆ ಇರೋದಕ್ಕೆ ನನಗೇನು ಅಷ್ಟೊಂದೇನು ಸ್ಟ್ರಗಲ್ ಆಗಲಿಲ್ಲ. ಅಣ್ಣ ಕೊಟ್ಟಿದೆ ನನಗೆ ಕನ್ನಡ ಇಂಡಸ್ಟ್ರಿ. ಅದರ ಮೂಲಕವಾಗಿ ನಾನು ಅಷ್ಟೇ ಪ್ರಾಮಾಣಿಕ ಪ್ರಯತ್ನ ಕೂಡ ಮಾಡಿದ್ದೀನಿ ಸರ್. ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಹೇಗಿತ್ತು ನೀವು ಬಿಗಿನಿಂಗ್ ಡೇಸಲ್ಲಿ ಬರಬೇಕಾದ್ರೆ ಅನ್ನೋದ್ರ ಬಗ್ಗೆ ಒಂದು ಹಂಗೆ ಸರ್? ಇಲ್ಲ ಸರ್, ಇಲ್ಲ. ನಮ್ಮ ಬ್ರದರ್ಗೆ ಎಲ್ಲರಿಗೂ ಇಲ್ಲ, ಇಲ್ಲಿ ಸಿನಿಮಾ ಅಂದರೆ ನಾರ್ತ್ ಕರ್ನಾಟಕ ಕಡೆ ಬೇಡ ಅನ್ನೋದೇ ಇತ್ತು ಸರ್. ಇದನ್ನು ತುಂಬ ನಾನು ತಲೆ ಕೆಡ್ಸ್ಕೊತೀನಿ ಅಂತ ಹೇಳಿ ನನಗೆ ಟೀಚಿಂಗ್ ಹಾಕಿದ್ರು. ನಾನು CBSE ಸ್ಕೂಲ್ ಟೀಚರಾಗಿ ಕೆಲಸ ಮಾಡ್ತಾ ಇದ್ದೆ. ಸೊ ಟೀಚರಾಗಿ ಕೆಲಸ ಮಾಡ್ತಾ ಅಲ್ಲೇ ಕೆಲವು ಉತ್ತರ ಕರ್ನಾಟಕದಲ್ಲೇ ಕೆಲವು ಯೂಟ್ಯೂಬ್ ಚಾನಲ್ಗಳು, ಆಮೇಲೆ ನಮ್ಮದು ಒಂದು ಟೀಮ್ ಹುಟ್ಕೋಯ್ತು. ಅಲ್ಲೇ ಅವ್ರಿಗೆ ಬರ್ಕೊಡೋದು, ಸ್ಯಾಟರ್ಡೆ ಸಂಡೇ ವೀಕೆಂಡಲ್ಲಿ ಹೋಗೋದು, ಅವ್ರಿಗೆ ಏನಾದರೂ ಕೆಲಸ ಇದ್ದರೆ ಮಾಡೋದು ಮಾಡ್ತಾಯಿದ್ದೆ. ನಮ್ಮ ಮನೇಲಿ ಮಾತ್ರ ನೀನು ಏನಾದರೂ ಮಾಡು, ಸಿನಿಮಾ ಮಾಡಬೇಡಮ್ಮ, ಸಿನಿಮಾ ಅನ್ಬೇಡ, ಬೆಂಗಳೂರು ಅನ್ಬೇಡ, ಕೆಲಸ ಅನ್ಬೇಡ, ಅದರಲ್ಲಿ $1 ಇಲ್ಲ ನಿನಗೆ, ಆಮೇಲೆ ನಿನ್ನ ಲೈಫ್ ಹೋಗುತ್ತೆ, ಎಲ್ಲ ಹೋಗುತ್ತೆ ಅಂದರು. ನಾನು ನಮ್ಮ ಮನೇಲಿ ಕೇಳಿದೆ ಒಂದು ಸತಿ, ನನಗೆ ಸಿನಿಮಾ ಬಂದಿತ್ತು ಸರ್, ಕಳಿಸ್ತಾ ಇರಲಿಲ್ಲ. ತುಂಬ ಬೇಡನೇ ಅನ್ನೋರು, ಪಪ್ಪನೂ ಬೇಡ ಅನ್ನೋರಿ, ಮಮ್ಮಿನೂ, ನಮ್ಮ ಬ್ರದರ್ ಇಲ್ಲೇ ಬೆಂಗಳೂರು, ಅವರು ಸಪೋರ್ಟ್ ಇರಲಿಲ್ಲ ನನಗೆ. ಯಾರ್ದು ಸಪೋರ್ಟ್ ಇಲ್ಲ ಸರ್, ಒಬ್ಬಳೇ ಇಲ್ಲ ನಾನು ಹೋಗೋದು ಮಮ್ಮಿ, ಮಾಡೋದು ಇದರಲ್ಲಿದೆ, ನನಗಿದೆ ಇಂಟ್ರೆಸ್ಟ್ ಇದೆ ಅಂತ ಸ್ವಚ್ಛವಾಗಿ ಹೇಳೀನಿ. ಒಂದಿನ ಏನಾಯಿತು, ನನಗೆ ಅಸೋಸಿಯೇಟ್ ಇದೆ, ನೀನು ಬರಬೇಕು, ನಾಳೆ ಬೆಳಗ್ಗೆ ಸೋಮವಾರ ಶೂಟಿಂಗು, ಮುಹೂರ್ತನೂ ಬೆಳಗ್ಗೆ, ಹಾಗೆ ಮಧ್ಯಾಹ್ನದಿಂದ ಶೂಟಿಂಗ್ ಇರುತ್ತೆ, ಸುಪ್ರಿಯಾ ನೀನು ಬರಬೇಕು ಅಂತ ಫೋನ್ ಬಂತು. ಒಂದು ಕರೆಗಾಗಿ ಸರ್ ನಾನು ಎಷ್ಟು ದಿನ ಕಾದಿದ್ದೀನಿ. ಅದು ಫೋನ್ ಬಂದಿದೆ, ಮನೇಲಿ ಹೇಳಿದೆ, ಅಮ್ಮ ನಾನು ಹೋಗಬೇಕು ಅಂತ. ಆವಾಗ ನಮ್ಮ ಮಮ್ಮಿ ಹೇಳಿದರು, ಎಲ್ಲಿ ಹೋಗಂಗಿಲ್ಲ, ಏನೂ ಮಾಡೋಂಗಿಲ್ಲ, ನಾನು ಸೋಮವಾರ ಸಂತಿಗೆ ಹೋಗಿ ಕಾಯಿಪಲ್ಲೆ ತೊಗೊಂಬರ್ತೀನಿ, ಮನೇಲಿರು ಅಂದರು. ನನಗೆ ಸಂಜೆ ಹೇಗೆ ಮಾಡೋದು ಇದು? ಆ ಸೆಳೆತ ಸರ್ ಹೇಗಿದೆ ಅಂದರೆ, ಸಿನಿಮಾ ಸೆಳೆತ. ನಾನೇನು ಮಾಡಬೇಕು, ಹಂಗೆ ಹೇಳಿದರು. ಸೀದಾ ನಾನು ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ನಾನು VRL ಬಸ್ ಹತ್ತಿ ಬುಕ್ ಮಾಡ್ಕೊಂಡು ಕೂತಿದ್ದೆ. ನಮ್ಮ ಮಮ್ಮಿ ಮಾರ್ಕೆಟ್ಗೆ ಹೋಗಿ ಬಂದರು, ಫೋನ್ ಹಚ್ಚಿದ್ರು, ಎಲ್ಲ ಹೋಗಿ ನೀನು ಇನ್ನೂ ಬಂದಿಲ್ಲ ಮನೆಗೆ ಅಂದರು. ನಾನು ಬಸ್ಸಲ್ಲಿದ್ದೀನಿ ಅಂದೆ. ಅಲ್ಲ ನಿನ್ಗೆ ಹೋಗಬೇಡ ಅಂತ ಹೇಳಿದ್ವಲ್ಲ ನಾವು. ಅವ್ರಿಗೆ ಶಾಕ್ ಆದರು. ಏನಿಲ್ಲ, ನಾನು ಹಿಂಗೆ ಹೇಳಿದ್ದೆ ಮಧ್ಯಾಹ್ನ, ನನ್ನ ಶೂಟಿಂಗ್ ಇದೆ, ನಾನು ಹೋಗಬೇಕು ಅಂತ. ಮಮ್ಮಿ ನೀನು ಬೇಡ ಅಂದು, ನಾನು ಕೇಳಿಲ್ಲ, ನನ್ನ ಶೂಟ್ ಇದೆ, ನಾನು ಅವ್ರಿಗೆ ಇಲ್ಲ ಅನ್ನೋಕ್ಕಾಗಲ್ಲ, ನಾನು ಮಾತು ಕೊಟ್ಟಿದ್ದೀನಿ, ನಾನು ಹೋಗ್ತೀನಿ ಅಂತ ಬಸ್ ಹೊತ್ಕೊಂಡು ಏನು ಬನ್ನಲ್ರಿ. ಅವಾಗ ನಮ್ಮ ಮನ್ಯಾಗ ಅರ್ಥ ಆಗ್ಬಿಡ್ತು, ಇವಳು ಕೇಳಲ್ಲ, ನಾವು ಬೇಡ ಅಂದ್ರೂ ಹೋಗ್ತಾಳೆ, ಬೇಡ ಅಂದ್ರೂ ಮಾಡ್ತಾಳೆ. ಅಂದರೆ ವಿಚಾರ ಏನಪ್ಪ ಅಂತಂದರೆ, ನಾನು ಅವ್ರನ್ನ ವಿರೋಧ ಹಾಕ್ಕೋಬೇಕು ಅಂತ ಅಲ್ರಿ, ಈ ವಿಚಾರಗಳು ಸಿನಿಮಾ ರಂಗ ಅವ್ರಿಗೆ ಗೊತ್ತಿರಲ್ಲ. ಮೋಸ್ಟ್ ಹಳ್ಳಿಯವ್ರಿಗೆ, ಆ ಕಡೆ ಭಾಗದವ್ರಿಗೆ, ಬಹಳಷ್ಟು ಜನರಿಗೆ ಏನು ಮಾಡ್ತಾಳೇನೋ, ಬೆಂಗಳೂರಲ್ಲಿ ಹೋಗಿ ಹೆಂಗಿರ್ತಾಳೇನೋ, ಹೆಣ್ಮಗ್ಳಾಗ ಹೆಂಗೆ, ಒಟ್ಟು ಅವರು ಕಳ್ಸೋದೇ ಇಲ್ಲರಿ. ಒಟ್ಟು ನಮ್ಮಲ್ಲಿ ಯಾರನ್ನೂ ಕಳ್ಸಲ್ಲ, ನನ್ನೆಲ್ಲ ಉತ್ತರ ಕರ್ನಾಟಕದಲ್ಲಿ ಯಾರೂ ಬರಲ್ಲ. ನಾನು ಅವ್ರಿಗೆ ದುಂಬಾಲು ಬಿದ್ದೆ, ಇನ್ನು ಬೇಡ ಅಂದ್ರೂ ಹೋಗ್ತಾಳೆ, ಬೇಕು ಅಂದ್ರೂ ಹೋಗ್ತಾಳೆ, ಈಕಿಗೆ ನಾವು ಹಿಡಿದ್ರೆ ವೇಸ್ಟು, ಏನಾರೇ ಮಾಡ್ಕೊಂಡು ಹೋಗುವ, ಒಟ್ಟ ನಮ್ಮ ಮನೆ ಸಂಬಂಧ ಹಿಡಿಬೇಡ, ನೀ ನಮ್ಮ ಮನೆಗೆ ಇಲ್ಲ ಅನ್ಕೋತೀವಿ ಅನ್ನೋ ಲೆವೆಲ್ಲಿಗೆ ನಮ್ಮ ಮನೇಲಿ ಬೈದಾಗ ಅದನ್ನು ಅನ್ನಿಸ್ಕೊಂಡು ನಾನು ಬಂದೆ. ನೀನು ನಮ್ಮ ಮಗಳೇ ಅಲ್ಲ, ನೀನು ಹೋಗ್ಬಿಡು ಅನ್ನೋ ಥರ ನಮ್ಮ ಮನೇಲಿ ಬಿಟ್ಬಿಟ್ರಿ. ಹೋದವಳು ಹೋದ್ಲು ಆ ಕಡೆ ಅನ್ನೋ ಮೈಂಡ್ ಅಷ್ಟು ಬೇಜಾರಾಗಿ ನಮ್ಮ ಮನೇಲಿ ಬಿಟ್ಬಿಟ್ರು. ನಾನು ಅದನ್ನ ಶೂಟಿಂಗ್ ಮುಗಿಸ್ಕೊಂಬಂದಾಗ ನಂಗೆ ಖುಷಿ ಇತ್ತು ಸರ್. ಮನೇಲಿ ಹೇಳಿದೆ, ಪೇಮೆಂಟ್ ಇತ್ತು, ಕೊಟ್ಟೆ. ಮಮ್ಮಿ ನಾನು ಮಾಡಿದ್ರೆ ಇದೇ ಕೆಲಸ ಮಾಡೋದು, ಇಲ್ಲಾಂದರೆ ಇಲ್ಲ ಅಂತ ಹೇಳಿದೆ. ದ್ಯಾಟ್ ಡೇ ಡಿಸೈಡೆಡ್, ಇಲ್ಲ ಇವಳು ಇದರಲ್ಲೇ ಹೋಗ್ತಾಳೆ ಅಂತ. ನಮ್ಮ ಪಪ್ಪ ಡಿಸೈಡ್ ಮಾಡಿದ್ರಿ, ಇಲ್ಲ ಶಿ ಈಸ್ ಗುಡ್, ಇದ್ರಾಗೇನೋ ಮಾಡ್ತಾಳೆ ಇವಳು. ನಮ್ಮ ಪಪ್ಪ ನಮ್ಮ ಮಮ್ಮಿಗೆ ಹೇಳಿದರು, ಅವಳು ಏನು ಮಾಡ್ತಾಳೆ ಏನು ಬಿಡ್ತಾಳೆ ಯಾರೂ ಕೇಳಂಗಿಲ್ಲ, ಅವಳು ಒಂದಲ್ಲ ಒಂದು ದಿನ ಏನಾದ್ರು ತನ್ನ ಜೀವನ ಮಾಡ್ಕೋತಾಳೆ, $1 ನಾವು ಆಕಿ ಕೊಡೋದು ಬೇಡ, ಅವಳು ಏನಾದರೂ ಮಾಡಲಿ, ಅವಳು ಇಚ್ಛೆ ಅಂಥೇಳಿ ಅವರು ಡಿಸೈಡ್ ಮಾಡಿದರು. ಹಾಗಾಗಿ ನಾನು ನನ್ನದೇ ದುಡ್ಕೊಂಡು ನಾನೇ ಕೆಲಸ ಮಾಡ್ಕೊಂಡು ಟಿಲ್ ಟುಡೇ ಅವ್ರಿಗೆ ನಾನು ಕೊಡ್ತಾ ಇದ್ದೀನಿ. ಈಗ ನಮ್ಮ ಮನೇಲಿ ಕೂಡ ತುಂಬ ಖುಷಿಯಾಗಿದ್ದಾರೆ, ತುಂಬ ಗೌರವಿಸ್ತಾರೆ ನನ್ನ ಪ್ರೊಫೆಷ್ನಲ್ನ. ಫಸ್ಟಿಗೆ ಮಾತ್ರ ಇಲ್ಲರಿ,
ಟೋಟಲಿ ಝೀರೋ, ಡೆಡ್ ಅಪೋಸಿಟ್. ನಾನು ಹೇಳೋದಕ್ಕೂ ಕೂಡ ಏನು ಮಾಡ್ತೀಯ ಅಂದ್ರೆ ನಂಗೆ ಹೇಳಕ್ಕೆ ಅಲ್ಲ ಆನ್ಸರ್ ಇಲ್ರಿ ಸರ್, ನಾನು ಡೈರೆಕ್ಷನ್ ವರ್ಕ್ ಮಾಡ್ತೀನಿ. ಏನು ಡೈರೆಕ್ಷನ್ ಅಂದರೆ ಏನು ಮಾಡ್ತೀಯ, ಎಲ್ಲಿದೆ ನೀನು ಮಾಡಿರೋದು ತೋರಿಸು ಸರ್. ಇನ್ನೊಂದು ದೊಡ್ಡ ಸಮಸ್ಯೆ ಆಗಿರೋದು ಏನಂದರೆ, ನಾನು ಬೆಂಗಳೂರಲ್ಲಿ ಬಂದು ಕೆಲಸ ಮಾಡಿದ್ದೀನಿ ಸರ್, ಕೆಲಸ ಮಾಡಿದ್ದೀನಿ, ಹೀಗೆಲ್ಲ ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಇದ್ದೆ. ಸಿನಿಮಾ ಆಗಿದೆ ಸರ್, ಎಲ್ಲ ಆಗಿದೆ. ಈಗ ನಾನು ಕೆಲಸ ಮಾಡಿದ್ದೀನಿ ಅಂತ ಹೇಗೆ ತೋರಿಸ್ಬೋದು? ಆ ಸಿನಿಮಾ ರಿಲೀಸ್ ಆಗಿರ್ಬೋದು, ರಿಲೀಸ್ ಆದ್ಮೇಲೆ ಎಲ್ಲಿ ತೋರಿಸ್ತೀರಾ? ನಾನು ಅದ್ರಲ್ಲಿ ಇರಲ್ವಲ್ಲ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತೀನಿ. ಆರ್ಟಿಸ್ಟ್ ಅಲ್ವಲ್ಲ ನೀವು. ಆರ್ಟಿಸ್ಟ್ ಅಲ್ಲ, ಡೈರೆಕ್ಷನ್. ನೀವ್ ಏನ್ ತೋರಿಸ್ತೀರಾ ಅಲ್ಲಿ ಮನೇಲಿ ಅವ್ರಿಗೆ? ಅದೇ ಈ ಸಿನಿಮಾ ತೆಗ್ದಿದ್ದ ನಾನು ಇದು 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 ಸಿನಿಮಾ ನೀನ್ ಮಾಡಿದ್ಯಾ ಅಂತ ಪ್ರೂಫ್ ಏನಿದೆ? ಹೇಳಿ ಹೋಗಿದ್ಯಾ ನೀನ್ 15 ದಿನ ಬೆಂಗಳೂರಿಗೆ? ನಾವು ಮಂದಿಗೇನ್ ಹೇಳೋನು, ಓಣ್ಯಾಗೇನ್ ಹೇಳೋನು, ಇದು ಸಿನಿಮಾ ಮಾಡ್ಯಾಳ್ರಿ, ಯಾವ ಸಿನಿಮಾ ಮಾಡ್ಯಾಳ? 2 ಸಮಸ್ಯೆ ಬಂತು ಸರ್. ಸಿನಿಮಾ ಮಾಡಿದ್ದೆ ಸರ್, ಕೆಲಸ ಮಾಡಿದ್ದೀನಿ ಸರ್ ನಾನು ಹೋಗಿ XYZ ಡೈರೆಕ್ಟರ್ಗಳ ಜೊತೆಗೆ. ಅವರು ಸಿನಿಮಾದಲ್ಲಿ ನನ್ನ ಹೆಸರು ಹಾಕಿಲ್ಲ. ಅಮ್ಮ ಅದು ಸುಪ್ರಿಯಾ ಏನು ಗೊತ್ತಾ, ನನಗೆ ಸೀನಿಯರಿಂದ ಬರಬೇಕದು. ನಿಮ್ಮ ಹೆಸರು, ನೀವು ಹೊಸೊಬ್ರು, ಈಗೆಲ್ಲ ನಿಮ್ಮ ಹೆಸರೆಲ್ಲ ಕೊಡೋಕ್ಕಾಗಲ್ಲ, ಸೀನಿಯಾರಿಟಿಯಿಂದ ಬರಬೇಕು. ಸೊ ವಿ ಆರ್ ಯೂಸಿಂಗ್ ಸೀನಿಯಾರಿಟಿ. ತುಂಬ ದೊಡ್ಡವರೆಲ್ಲ ನಿನ್ನ ಜೊತೆ ಇದ್ರಲ್ಲ, ಅವ್ರು 8 ವರ್ಷದಿಂದ ಕಷ್ಟಪಟ್ಟಿದ್ದಾರೆ, 10 ವರ್ಷದಿಂದ ಇದ್ದಾರೆ, ಅವ್ರಿಗೆ ಹಾಕ್ತೀವಿ, ಜಾಗ ಇಲ್ಲ ಅಲ್ಲಿ, ನಿಂದು ಹಾಕಕ್ಕೆ ಹೆಸರು ಹಾಕಕ್ಕೆ ಜಾಗ ಇಲ್ಲ ಅಂದ್ಬಿಟ್ರು ಸರ್. ನಾನು ಕೆಲಸ ಕೊಟ್ಟಿರ್ತಾರೆ ಅದೇ ದೊಡ್ಡದು, ನನಗೆ ಅವ್ರಿಗೆ ಹೆಸರು ಬೇಡ, ನನಗೆ ಮತ್ತು ಮನೇಲಿ ಹೇಳಕ್ಕೆ ನಂಗೆ ಬೇಕಾಗಿತ್ತು ರೀ. ಮನೇಲಿ ನನಗೆ ಕ್ವಶನ್ ಮಾಡಿದ್ರು, ಎಲ್ಲಿದೆ ನೀನು ಪಿಕ್ಚರ್ ವರ್ಕ್ ಮಾಡಿ ಅಲ್ಲ, ಸಿನಿಮಾ ಮಾಡಿ, ಓಕೆ ಎಲ್ಲೈತೆ ಹೆಸರು? ಇಲ್ಲ ಸರ್. ನಾನೇನು ಹೇಳಿ, ಅದು ಒಂದಾಯಿತು. 1-2 ಸಿನಿಮಾ ಹೋಗಿದ್ದೆ ಸರ್, ಕನ್ನಡ ಸಿನಿಮಾಗಳಿಗೆ ಹೋಗಿದ್ದೀನಿ. ಅಲ್ಲಿ ಅದು ಉತ್ತರ ಕರ್ನಾಟಕ ಸರ್, ಬೆಟ್ಟ ಗುಡ್ಡ, ಅದು ಏನು ಸರ್ ಲೊಕೇಶನ್ಗಳು, ಕೆಲಸಗಳು ಟೂ ಮಚ್ ಈಸ್ ಟೂ ಮಚ್ ಇಂದ ಜಾಸ್ತಿನೇ ಅಂದ್ಕೊಳ್ಳಿ. ಯಾಕಂದರೆ ನಾಡು ಬಿಸಿಲಲ್ಲಿ, ಆಮೇಲೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಂದರೆ ನಿಮಗೆ ಗೊತ್ತೇ ಇರುತ್ತೆ, ಎಲ್ಲ ಕೆಲಸವನ್ನು ವಹಿಸೋರು. ಅದ್ರಾಗ ನಾ ಇಂಟ್ರೆಸ್ಟ್ ಕೊಟ್ಟು ಸರ್ ಏನಾರು ಕೆಲಸ ಹೇಳ್ರಿ, ನಾನು 1 ನಿಮಿಷ ಕೂಡ್ತಾ ಇರಲಿಲ್ಲ ಸರ್ ಸೆಟ್ಟಲ್ಲಿ. ಅದು ಕೆಲಸ ಮಾಡ್ಕೊಂಬ ಅಂದ್ರೆ ಅದು ಮುಗಿಸೋ ಟಚ್ ಸರ್, ಆಯ್ತು ಸರ್ ಮುಂದೇನು ಮಾಡೋದು ಸರ್, ಇದು ಕರೆಕ್ಷನ್ ಮಾಡೋದು, ಹ್ಞೂ ಮುಂದೇನು ಮಾಡೋದು ಸರ್, ಟಚಪ್ ಮಾಡಬೇಕು. ಆ ಟಚಪ್ಪನ್ನ ಅಂತ ಕರಿತಾ ಇರಲಿಲ್ಲ ನಾನು, ಅವನ ಹತ್ರ ಟಚಪ್ ಇಸ್ಕೊಂಬಂದು ನಾನೇ ಮಾಡೋಳು. ಇದು ನನ್ನ ಇಂಟ್ರೆಸ್ಟು. ಈ ಥರ ಕೆಲಸ ಮಾಡುವಾಗ, ಕೆಲಸ ಆದಮೇಲೆ ಸರ್ ಆ ಸಿನಿಮಾನ ಬಿಡುಗಡೆ ಆಗಲಿಲ್ಲ. ಆಮೇಲೆ ಪ್ರೊಡ್ಯೂಸರ್ಗೆ ಜಗಳ ಆಯಿತು ಶೂಟಿಂಗ್ ಅರ್ಧಕ್ಕೆ. ಈಗ ಬಂದು ಇಷ್ಟು ಕಷ್ಟಪಟ್ಟವ್ರ ಜೀವನ ಏನು, ನಂದೇನು? ಸೊ ಇದು ಸುಮಾರಾಗಿದೆ. ಉತ್ತರ ಕರ್ನಾಟಕದಲ್ಲಿ ಆ್ಯಕ್ಚುಲ್ ಆಗಿ ಒಂದು ಸಿನಿಮಾ, ಕನ್ನಡ ಸಿನಿಮಾ ಹಿಟ್ ಆಗಬೇಕಂದ್ರೆ ಅದಕ್ಕೆ ಉತ್ತರ ಕರ್ನಾಟಕದ ಜನ ಕೈ ಹಿಡಿತಾರೆ ಅಂತಾರೆ. ಆದರೆ ಹಿಂದೆಗಡೆ ಸಿನಿಮಾದಲ್ಲಿ ಕೆಲಸ ಮಾಡ್ತೀವಿ ಅಂದರೆ ಬೇಡ ಅಂತಾರೆ. ಅನ್ನೋದ್ರ ಬಗ್ಗೆ ಚೆನ್ನಾಗಿ ಹೇಳಿದ್ರಿ ನೀವು. ಹೌದು ಸರ್, ಎಲ್ಲಿ ಇಲ್ಲ ಸರ್ ಹೇಳಿ ಸಮಸ್ಯೆಗಳು, ಎಲ್ಲ ಕ್ಷೇತ್ರದಲ್ಲೂ ಅದಾವ್ರಿ.